4 ಪೀಸ್ ಬ್ರೆಡ್ ಇದ್ದರೆ ಸಾಕು, ಅತ್ಯಂತ ರುಚಿಕರವಾದ ಸ್ವೀಟ್ ರೆಡಿ ಆಗುತ್ತೆ. ಬೇಕು ಅಂದ ತಕ್ಷಣ ಮಾಡ್ಕೊಂಡು ತಿನ್ಬೋದು. ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಕೇಳ್ತೀರ. ಇದಕ್ಕೆ 1 ಕಪ್ನಷ್ಟು ಸಕ್ಕರೆ ತೊಗೊಂಡು ಅರ್ಧ ಕಪ್ನಷ್ಟು ನೀರು ಹಾಕಿ ಸಕ್ಕರೆನ ಬರೀ ಕರಗಿಸ್ಕೋಬೇಕು ಅಷ್ಟೇ. ಕರಗಿಸ್ಕೊಂಡು 1-2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಪಾಕ ಎಲ್ಲ ಬರೋ ಥರ ಮಾಡಬೇಡಿ, ಆವಾಗ ಅದು ಸ್ವೀಟ್ ಮೇಲೆ ವೈಟ್ ಥರ ಕುತ್ಕೊಬಿಡುತ್ತೆ. ಇದು ಪಾಕ ರೆಡಿ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದು ಫಿಲ್ಲಿಂಗ್ ಮಾಡೋಕ್ಕೆ 1 ಕಪ್ನಷ್ಟು ಹಾಲಿಗೆ ಅರ್ಧ ಕಪ್ನಷ್ಟು ಹಾಲಿನ ಪುಡಿ ಹಾಕ್ಕೊಂಡು, ಯಾವುದಾದ್ರು ಹಾಕ್ಕೋಬೋದು ನಿಮ್ಮ ಹತ್ರ ಇರೋದು. 1-2 ಟೇಬಲ್ ಚಮಚದಷ್ಟು ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿ ಆಗೋವರು ಕೈ ಆಡಿಸ್ತಾ ಇರಬೇಕು. ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ಇವಾಗ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ಕಟ್ ಮಾಡಿ, ನಿಮಗೆ ಬೇಕಾಗಿದ್ದು. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇದಿಷ್ಟು ಆದರೆ ಸಾಕು. ಈ ಹಂತದಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ರೆ ಇದು ತಣ್ಣಗಾದ್ಮೇಲೆ ಮತ್ತು ಗಟ್ಟಿ ಆಗುತ್ತೆ. ಫಿಲ್ಲಿಂಗಿಗೆ ಕರೆಕ್ಟಾಗಿ ಆಗುತ್ತೆ. ತಣ್ಣಗಾಗಕ್ಕೆ ಬಿಡಬೇಕು ಅದನ್ನ. ಆ ತಣ್ಣಗಾಗೋದ್ರೊಳಗಡೆ ನಾನು 4 ಪೀಸ್ ಬ್ರೆಡ್ ತೊಗೋಬೇಕು. ಅದನ್ನು ಎಡ್ಜಸ್ ಎಲ್ಲ ಕಟ್ ಮಾಡಿಕೊಂಡು ಇದನ್ನು ಈ ಥರ ಸಣ್ಣ ಸಣ್ಣ ಪೀಸ್ಗಳು ಮಾಡ್ಕೊಂಡ್ರೆ ಎಣ್ಣೆಲಿ ಕರೆದು ಫಿಲ್ಲಿಂಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಒಂದು ಬಾಣಲಿಗೆ 4 ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ 2 ಚಮಚದಷ್ಟು ತುಪ್ಪ ಹಾಕಿದ್ರೆ ತುಪ್ಪದಲ್ಲೇ ಮಾಡಿರೋ ಥರ ಆಗುತ್ತೆ ಆವಾಗ. ಈಗ ಈ ಎಣ್ಣೆಲಿ ಬ್ರೆಡ್ನೆಲ್ಲ ಲೋ ಫ್ಲೇಮ್ ಇಟ್ಕೊಂಡು ಕರ್ಕೋಬೇಕು. ಇದು ತುಂಬ ಕಪ್ಪಾಗಿ ಮಾಡಬಾರ್ದು, ಗೋಲ್ಡನ್ ಕಲರ್ ಇರಬೇಕು. ಪಾಕಕ್ಕೆ ಹಾಕಿದ್ಮೇಲೆ ಸ್ವಲ್ಪ ಬಣ್ಣ ಚೇಂಜ್ ಆಗುತ್ತೆ. ಇದು ನೋಡಿ, ಈ ಥರ ಕಡಿಮೆ ಹುರಿಲಿ ಕರ್ಕೋಬೇಕು. ಈ ಸ್ವೀಟ್ ಒಂದು ಸಲ ಮಾಡಿದ್ರೆ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡೋಕ್ಕೂ ತುಂಬ ಈಸಿ, ಬೇಗ ಮಾಡ್ಬೋದು. ಮತ್ತು ಇದು ಬಾಯಿಲಿಟ್ರೆ ಹಾಗೆ ಜ್ಯೂಸಿಯಾಗಿ ಚೆನ್ನಾಗಿರುತ್ತೆ. ಈಗ ಈ ತುಂಡುಗಳನ್ನ, ಬ್ರೆಡ್ ತುಂಡುಗಳನ್ನ ಸಕ್ಕರೆ ಪಾಕದಲ್ಲಿ ಅದ್ದು ತೆಗೆದ್ರೆ ಸಾಕು. ಬಿಡೋದೆಲ್ಲ ಏನು ಬೇಡ. ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿ ತೆಗೆದು ನಾವು ಆಮೇಲೆ ಫಿಲ್ಲಿಂಗ್ ಸ್ಟಾರ್ಟ್ ಮಾಡ್ಕೋಬೋದು. ಮೊದಲೇ ನಾನು ಹಾಲಿನ ಪುಡಿಲಿ ಕೋವಾ ಥರ ಮಾಡಿ ಇಟ್ಕೊಂಡಿದ್ನಲ್ಲ ಫಿಲ್ಲಿಂಗು, ಅದನ್ನು ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದನ್ನು ಇನ್ನೊಂದು ಬ್ರೆಡ್ ತುಂಡಿಂದ ಮುಚ್ಚಿ ಮೇಲೆ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿ ಕೊಟ್ಟರೆ 10 ಪೀಸ್ ತಿಂತಾರೆ. ಅಷ್ಟು ರುಚಿಯಾಗಿರುತ್ತೆ. ನೀವು ಇದನ್ನೊಂದ್ಸಲ ಖಂಡಿತವಾಗ್ಲೂ ಮಾಡಬೇಕು. ಆವಾಗಲೇ ನಿಮ್ಗೆ ಇದ್ರ ರುಚಿ ಗೊತ್ತಾಗೋದು. ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ.